ಯಜಮಾನ್ರು ಏನ್ ಮಾಡಕತ್ತಾರ ನೋಡ್ರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗೂ ಹೆಂಗದೀವಿ? ಆರಾಮದೀವಿ. ನಮ್ಮ ಈ ವ್ಲಾಗ್ ಶುರು ಮಾಡಾಕತ್ತೇವಿ. ಇವತ್ತು ನಾಗರ ಪಂಚಮಿ. ನಾನು ನಿನ್ನೆ ಉಂಡೆ ಕಟ್ಬೇಕಂತ ಅನ್ಕೊಂಡೆಲ್ಲ, ಉಂಡೆ ಕಟ್ಟಬೇಕಂತ ಅನ್ಕೊಂಡೇವಿ. ಯಾವುದು ಉಂಡೆನ ಕಟ್ಟಿಲ್ಲ. ಕಟ್ಟೋದು ಇಲ್ರಿ ಉಂಡೆ. ಒಬ್ಬಾಕಿ ಹೆಂಗ್ ಮಾಡ್ಬೇಕು ಹೇಳ್ರಿ. ಈಗ ಅವ್ರಿಗೆ ಹೊಟ್ಟೆ ಬಾಳಿಸ್ತದಂತ ಅದನ್ನು ಚಳಕಿಲ್ಲ, ಯಾಕೆನೋ ಗೊತ್ತಿಲ್ಲ. ಅವ್ನು ವೀಕ್ ಆತ, ಹೇಳಾಕ ಆಗಲ್ತ ಜಲ್ದಿ. ಮೊದಲೆಲ್ಲ 3 ಗಂಟೆ 4 ಗಂಟೆ ಅಂದ್ರ ನಂಗ ಹಗಲ್ ಇದ್ದಂಗಿತ್ತ. ಈಗ 6 ಗಂಟೆ ಆದ್ರೂ ಹೇಳಕ್ ಆಗಲ್ತ. ಹಂಗಾಗೈತಿ. 6 ಗಂಟೆಕ ನೆಲ ಎಲ್ಲ ಒರೆಸ್ಕೊಂಡು ಬಾಂಡೆ ಮತ್ತೆ ಎಲ್ಲ ಮಾಡ್ಕೊಂಡು ಈಗ ಇವ್ರಿಗೆ ಅವಲಕ್ಕಿ ಮಾಡ್ಕೊಟ್ಟು ಆಮ್ಯಾಗ ಜಳಕ ಮಾಡಿ, ಏನಿಲ್ಲ ಹಳ್ಳಂತೂ ಉಡ್ದಿಟ್ಟೆ ನಿನ್ನೆ. ಹಳ್ಳಿಟ್ಟಷ್ಟ ಮಾಡಿ ಹಾಲು ಇರೋದಂತ ಪ್ಲಾನ್. ಹಾಲು ಇರೋದ ಆಮೇಲೆ ತವ್ರ ಮನೆಗೆ ಹೋಗೋ ಪ್ಲಾನ್ ಇರ್ಬೇಕು. ಇದು ಏನಂತಾರ, ಹಾಲಿರ ಕಳ್ಳಿಟ್ಟು ಆದಷ್ಟು ಸಾಕ. ಹರಳು ಮತ್ತೆ ಹಳ್ಳಿಟ್ಟು ಕಡಲೆ ಉಸ್ಕೊಳ್ಳಿ, ಇಷ್ಟ ಸಾಕ. ಮೊದ್ಲೆಲ್ಲ ಸಸಿ ಹಾಕಂಗಿಲ್ಲ. ನಾವು ಸಣ್ಣದ ಮಸ್ತ್ ಮಾಡ್ತಿದ್ವಿ. ಈಗ ಹೆಂಗಂದ್ರೆ ದುಡ್ಡು ಸಂಪಾದನೆ ಮಾಡೋದು ಏನ್ ಬಿಡ. 50 ದಿನ ಹುಟ್ಟಿರ್ತಿಲ್ಲ, ರಾತ್ರಿ ಉದಾಹರಣೆ ಹುರಿಲಿಲ್ಲ ಅಂದ್ರೆ ಕೊಟ್ಟು ಕಳಿಸ್ತೀವಿ. ಬರೀ ಗರಂ ಗರಂ ಪೊಯ ರೆಡಿ. ಇವತ್ತು ನನ್ನ ಅವಲಕ್ಕಿ ಮಾಡ್ಬೇಕಂತ ಇತ್ತು. ಬಂದ ಒಕ್ಕಸ್ಕೊಂಡ್ ಕೊಟ್ಲು ನೋಡಿ. ಉಳ್ಳಾಗಡ್ಡಿ ಹೆಚ್ಚಾರ, ಟೊಮೆಟೊ ಇದು ಮೆಣಸಿನ್ಕಾಯಿ ಹೆಚ್ಚಾರ. ಟೊಮೆಟೊ ಹಾಕಂಗಿಲ್ಲ ಅವ್ರಿಗೆ ಅವಲಕ್ಕಿಗೆ. ಏನಂತಾರ ಕರಿಯಾಕತ್ತಾರ. ನಾ ಹೊರಗೆ ಏನೋ ಮಾಡಾಕತ್ತೇನೆ, ಕರಿಯಾಕತ್ತಾರ. ಇವತ್ತಿನ ದಿನ ಪೂರ್ತಿ ಹೆಂಗೆಲ್ಲ ಹಾಕಂತೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಈಗ ನಮ್ಮ ಮನೆಯವ್ರಿಗೆ ಅವಲಕ್ಕಿ ರೆಡಿ ಅದು. ಹಂಗೆ ಚಾ ಇಟ್ಕೋತೀನಪ್ಪ. ಮೆಣಸಿನಕಾಯಿ ಬಂದ್ ಮಾಡುದು ನೀನ್ ಇದನ್ನ. ತಿನ್ಮಾಡ್ತೀನಿ. ರೆಡಿ ಯಾವ ಸಾರಿಸ್ಲಿ. ಇದನ್ನ ಮಾಡಂಗ ಕುಲ್ಸಂಗಿಲ್ಲ ನೀನು ಅವಲಕ್ಕಿ. ತಿರುಗಾಡ್ಬಿಟ್ರೆ ಮುಗಿತ್. ನೀವು ಅವಲಕ್ಕಿ ಮಾಡೋದು ಗೊತ್ತಿದ್ದಿಲ್ಲ ಎಷ್ಟು ದಿನ? ಇಲ್ಲ ಮಾಡೋದು ಗೊತ್ತಿಲ್ಲ ನಿನ್ಗೆ. ಯಾಕೆ ನಾ ಯಾವ ಹಾಕ್ತಿದ್ವಿ ಈಗ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ ಮುದ್ದು, ಗೊತ್ತಾಗ್ತಿಲ್ಲ ಬಂಗಾರ. ಇನ್ ಮಾಡ ಮುಗಿತ್ತ. ಹೇಳು ಶೇನ ಇಲ್ಲ. ಕರ್ಲ ಅವಲಕ್ಕಿ ಮಾಡೋದು ಗೊತ್ತಿರ್ಲಿಲ್ಲ. 10 kg ಅವಲಕ್ಕಿ ತರ್ತೀನಿ. ನೀನ ಬರೀ ಅವಲಕ್ಕಿ ತಿಂದ್ರೆ ಅದ್ರಾಗೇನು ವಿಟಮಿನ್ ಪ್ರೋಟೀನ್ ಏನಾದ್ರು ಇರ್ತೈತಂತ ಮಾಡಿನ. ನನಗಿದು ಅವಲಕ್ಕಿ ಮಾಡಿದ ಆರ್ಬೇಕದು, ಆಮೇಲೆ ತಿನ್ನಕ್ಕೆ ಟೇಸ್ಟ್. ನಾವು ಎಲ್ಲರೂ ಒಂಥರ ಅದ್ರ ವಿಚಿತ್ರ, ವಿಚಿತ್ರದೊಳಗೆ ವಿಚಿತ್ರ ಟೇಸ್ಟ್. ಬರ್ರಿ ಅವಲಕ್ಕಿ ನಾಷ್ಟ ಮಾಡೋಣ್ರಿ. ಹೆಂಗಾಗೈತಂತ ಸಕ್ರಿ ಬಾಳ ಹಾಕಿನಿ, ತಿಂದು ನೋಡ್ಬೇಕು. ಹೆಂಗಪ್ಪ ಅವಲಕ್ಕಿ? ಅಲ್ಲಿ ನಿಂಬೆಕಾಯಿ ಹಿಂಡುದಿಲ್ಲ, ಹಿಂಡ್ತಾನೆ. ಬಾಯ್. ಫ್ಲಾಟ್ ಮಾಡಿಡೋದು. ಇಷ್ಟೊತ್ತನ ಈ ಜಾಗದಲ್ಲಿ ಕುಂತ್ಕೊಂಡು ವಿಡಿಯೋ ಅಪ್ಲೋಡಿಗೆ ಕುಂತಿದ್ದೆ ನೋಡ್ರಿ. ಊಟ ಮಾಡ್ಕೊತ ನಾಷ್ಟ ಮಾಡ್ಕೊತ ಬಂದು ಇಲ್ಲೇ ಕುಂತೆ. ಈಗ ಮನೆ ಕಡೆ ಹೋಗೋಣಂತ. ನಾಷ್ಟ ಮಾಡಿ ನೀರು ಸೇರಿಸಿ ಕೊಡ್ತಿಲ್ಲ.
ಮನೆಗೆ ಹೋಗಿ ನೀರು ಕುಡಿದು ಚಪಾತಿ ಮತ್ತು ಸಾರು ಮಾಡ್ಬೇಕಾ. ನಮ್ಮ ದೇವಿನ ಕೈಯಾಗ ಕೊಟ್ಟು ಕಳ್ಸಿದ್ನಿ ಫೋನ್ ವಿಡಿಯೋ ಅಪ್ಲೋಡ್ ಮಾಡೋಕೆ. ಹಾಕಿ ಅಷ್ಟೊತ್ತನ ಒಂದು ಅರ್ಧ ತಾಸಿನಾಗ ಹತ್ತತ್ರ 1 ತಾಸು ಕುಂತಳ, ಅಪ್ಲೋಡ್ ಆಗಿರ್ಕಿಲ್ಲ. ಹಂಗೆ ನಾನು ಪೂಜೆ ಮಾಡ್ಕೊಂಡು ಬಂದೆ. ಹಾಲಿನ ರೀತಿ ಏನೂ ತೋರಿಸ್ಲಿಲ್ಲ. ಸಿಂಪಲ್ಲಾಗಿನ ನಾವು ಮಾಡ್ತೀವಿ. ಈ ಕಡೆ ನಾವು ಹೆಂಗೆ ಮಾಡ್ಕೊಂಬಂದಿಲ್ಲ ಹಂಗೆ ಮಾಡ್ತೇವೆ. ಅದು ಗೆಜ್ಜೆಸ್ತ್ರ ಮನ್ಯಾಗನ ರೆಡಿ ಮಾಡ್ಕೊಂಡು ಅದಕ್ಕೆ ಅರ್ಶಿನ ಹಚ್ಚಿ ನಾಗಪ್ಪನ ಬೆಳ್ಳಿ ಮೂರ್ತಿ ಐತಲ್ಲ ಅದಕ್ಕೆ ಹಾಲು ಎರಿತೇನೆ ನಾನು. ಹಾಲು ಮತ್ತು ಬೆಲ್ಲದ ನೀರು ಹೊಳೆ ಲಾಸ್ಟಿಗೆ ನೀರು. ಹಾಲು ಕುಡಿದ್ಬಾ ಇಲ್ಲಿ ನೀರು ಕುಡಿನಾಗಪ್ಪ ಅಂಥೇಳಿ ಹಾಲು ಇರೋದು. ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ನನ್ನ ಪಾಲು ಅನ್ಕೊಂಡು ನನ್ನ ಪಾಲು, ಮನೆ ಮಕ್ಕಳಿದ್ರೆ ಮಕ್ಕಳ ಪಾಲು, ನಮ್ಮ ಮೋಹನ ಪಪ್ಪನ ಪಾಲು, ಹಿಂಗೆಲ್ಲ ದೇವ್ರ ಪಾಲು ಹಿಂಗೆಲ್ಲ ಅಂತ ಹಾಲು ಇಡ್ತಾರೆ. ಒಂದು ಕೊಬ್ಬರಿ ಬಟ್ಲೆ ಇರ್ತೈತಿ, ಅದ್ರೊಳಗೆ ಹಾಕ್ಕೊಂಡು ನಾನು ಪ್ರತಿ ವರ್ಷ ಶೇರ್ ಮಾಡೇನಂತ ಅನಿಸ್ತೈತಿ. ಹಾಗಾಗಿ ಈ ವರ್ಷ ಫೋನ್ ಒಂದಿರಲಿಲ್ಲಲ್ಲ, ನಮ್ಮ ದೇವಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಂತ ಹೋಗಿದ್ದು. ಈಗ ಮನೆಗೆ ಬಂದೆ, ನೀರು ಕುಡಿದ ಒಂದಿಟ ಕೊಬ್ಬರಿ ಸಾರು. ನಮ್ಮ ಮನೆಯವರು ಇಲ್ಲಿ ರಿಲೇಷನ್ದಾಗ ಒಬ್ಬರು ತೀರ್ಕೊಂಡಿದ್ರಲ್ಲೇ ಇವತ್ತು ದುಡ್ಡು ಹಾಕೋದು ಅಂತಾರಲ್ಲ, ದುಡ್ಡು ಹಾಕೋದು ಐತಿ ಅಲ್ಲಿ ಹೋಗ್ಯಾರ. ನಮಗೆ ಅವ್ರು ಬರ್ಬೋಡ್ದ ಕೈ ಸಹಿತ ತಗೊಂಡಿರ್ತಿಲ್ಲ. ಅವ್ರು ಬರ್ಬೋಡ್ದ ಚಪಾತಿ ಮತ್ತು ಪಲ್ಯ ಮಾಡಬೇಕು. ಮಾಡಿ ಆಮ್ಯಾಗ ಏನು ಮಾಡೋದಾಗತ್ತ ನೋಡೋದು ನೋಡ್ರಿ. ದೇವಿ ಏನು ಮಾಡಿದೆ? ಊಟ ಮಾಡಿದೆ? ಸಾರು ಕಾಸಿದೀನಿವಾ? ಪಂಚಮಿ ಹಬ್ಬದ ದಿನ ಮಳೆ ಬರಾಗದೈತಿ ನೋಡ್ರಿ. ನಮ್ಗೆ ಎಷ್ಟು ಮಳೆ ಆದ್ರೂ ನಮ್ಗೇನು ಸಾಕಿಲ್ಲ. ನಮ್ಮ ಮನೆಯವ್ರು ಊರಿಗೆ ಹೋಗ್ಯಾರ. ನಿಂತೆ ಇಷ್ಟ ಇದ್ರದ ಅಬ್ಬರ ಇಷ್ಟ ನೋಡ್ತಾರೆ. ಬಂದಂಗೆ ಮಾಡ್ತೈತಿ, ಬರಂಗಿಲ್ಲ. ನಮ್ಮ ಚಾರ್ಲಿ ಹೋತ ಒಂದು 5 ನಿಮಿಷ ಆದ್ರೆ ಮಳೆ ಸಾಕು ಅನ್ನೋಂಗೆ ಆಕೈತಿ. ಆಗಾಕೆ ರೆಡಿ ಇಲ್ಲ ನೋಡ್ರಿ. ಇದು ಬರೀ 5 ನಿಮಿಷ ನೋಡ್ರಿ. ಇಷ್ಟ ಆಗಿದ್ದಕ್ಕೆ ಇಷ್ಟು ನೀರು ಹರಿಯಾಕತ್ತಿಲ್ಲ, ಕಾಣಿಸ್ತೈತಲ್ಲ, ಇಷ್ಟು ನೀರು ಹರಿಯಾಕತ್ತಿಲ್ಲ. ಆ ಕಡೆಲ್ಲ ಬಿಸಿಲು ಐತಿ, ಈ ಕಡೆಲ್ಲ ಒಂದಿಷ್ಟು ಮಳೆ ಆಗತೈತಿ. ಕರೆಂಟ್ ಅಂದ್ರೂ ಬಂದಿಲ್ಲ, ಮನ್ಯಾಗ ಕುಡಿಯಾಕ ನೀರಿಲ್ಲ. ನಾನೀಗ ಬ್ಯಾಳಿ ಕುದ್ಸಾಕಂತ ಇಟ್ಟೇನಿ. ಇವತ್ತು ಸೆಕೆಂಡ್ ಡೇ ನಾವು ಹೋಳಿಗೆನ ಮಾಡ್ತೇವಿ. ಹೋಳಿಗೆ ಮಾಡಿ ಮಣ್ಣಿನ ನಾಗಪ್ಪನ ಮಾಡಿ ಹಾಲು ಎರಿತೇವೆ ನಾವು ಮನೆಯೊಳಗೆ. ನಿನ್ನೆನ ಸಹಿತ ಮನೆಯೊಳಗನ್ನ ಹಾಲು ಎರೆದೇನಂತ ಹೇಳಿದ್ವಿ. ನಿನ್ನೆ ನಾನು ಹಾಲು ಇವತ್ತು ಇದನ್ನ ಮಾಡ್ತೇನೆ, ವಿಸರ್ಜನೆ ಮಾಡ್ತೇನೆ. ಇರುವೆ ನೋಡ್ರಿ, ಇರುವೆ ಅಂದ್ರೆ ಸಿಕ್ಕಾಬಿಟ್ಟೆ ಆಗ್ಬಿಟ್ಟಾವು. ಇದು ನಾಗಪ್ಪ ಗಿಡ ಹಿಡಿದಿದ್ದ ಏನು ಮಾಡ್ತೇವೆ ಅಂದ್ರೆ ಗಿಡಕ್ಕೆ ಕತ್ತಿ ಹಾಕಿಬಿಡ್ತೇವಿ. ಮನ್ಯಾಗೇನು ಇದನ್ನ ಮಾಡಂಗಿಲ್ಲ. ಇನ್ನೂ ಪೂಜೆ ಆಗಿಲ್ಲ, ಈಗ ಎಷ್ಟು ಪೂಜೆ ಮಾಡ್ಕೋತೀನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ರೂಟೀನ್ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ನಾನೀಗ ಹೋಳಿಗೆ ಇದು ಕನಕ ಅಂತಿಲ್ಲ, ಅದನ್ನ ರೆಡಿ ಮಾಡ್ಕೊಳಕ ಹಿಟ್ಟು ಸಂಸ್ಕೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕೀನಿ. ಮತ್ತೆಲ್ಲ ಬ್ಯಾಳಿನೂ ಕುದಿಸಾಕಿಟ್ಟೇನಿ. ನೋಡಲ್ರಿ ಇವತ್ತಿನ ದಿನ ಪೂರ್ತಿ ಹೆಂಗೆಲ್ಲ ಹಾಕಿದ್ರೆ ಸ್ವಲ್ಪ ಎಣ್ಣೆ ಹಾಕೋತೀನಿ ನಾನು. ಯಾಕಂದ್ರೆ ಹಿಟ್ಟು ನಾದ್ತೀವಲ್ಲ, ಚಪಾತಿ ಮಾಡ್ಬೇಕಾದ್ರೂ, ಚಪಾತಿ ಹಿಟ್ಟು ನಾದ್ಕೋಬೇಕಾದ್ರೂ ಎಣ್ಣೆ ಅಥವಾ ತುಪ್ಪನೂ ಹಾಕಿರ್ತೇನೆ ನಾನು. ತುಪ್ಪ ಹಾಕ್ಬೇಕಿತ್ತು, ಬಟ್ ಎಣ್ಣೆ ಹಾಕಿ ನೋಡ್ರಿ.
ಹೋಳ್ಗಿನ ಭಾಳ ಮಾಡಾಕದಿನ ದೇವ್ರ ನೈವೇದ್ಯ ಕೊಡ್ಬೇಕ ಒಂದು ಟೈಮ್ ತಿನ್ನಾಕಂತೆ ನಮ್ಮ ಕಡೆ ಹೆಂಗಂದ್ರೆ 3 ಹೊತ್ತು ತಿನ್ನಕ್ಕಾಗೋಷ್ಟು ಮಾಡ್ತೀವಿ ನಾವು ಎಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ. ಈ ಸಲ ಹೀಟ ಮಾಡಿದ್ರ ಅಂತಂತೇಳಿ ಹೀಟ ಮಾಡ್ಕೊಳಕತ್ತೀನಿ. ನಾನೇನು ಚಪಾತಿ ಮಾಡ್ತೇನಿಲ್ಲ, ಅದ ಹಿಟ್ಟಿಲ್ಲೇ ನಾನು ಹೋಳಿಗೆ ಮಾಡ್ತೇನೆ. ಮತ್ತೆ ಸಪ್ರೇಟ್ ಯಾವುದು ಮೈದಾ ಹಿಟ್ಟು ಮತ್ತು ಸ್ವಲ್ಪ ರವೆ ತೊಗೊಂಬಂದು ಹಿಟ್ಟನ ಅದು ಅಂತದ್ದು ಏನಿಲ್ಲ. ಚಪಾತಿ ಹಿಟ್ಟನ ಹೋಳಿಗೆ ಹಿಟ್ಟಾಗಿ ನಾದ್ಕೊಳ್ಳೋದಷ್ಟೇ ನೋಡಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೊಳ್ಳೋದು. ನಾಳೆ ಅದನ್ನ ತೋರಿಸ್ತೇನೆ ಹೆಂಗೆ ಬಂದಂತೆ. ಮತ್ತು ಹೋಳಿಗೆ ಮಾಡೋ ಮುಂದೆ ಶೇರ್ ಮಾಡ್ಕೊತೀನಿ. ಹೋಳಿಗೆ ಮಾಡೋಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಕಡಿಮೆ ಕ್ವಾಂಟಿಟಿ ಮಾಡಾಕತ್ತೀನಿ. ಪೂಜೆತಿ ಏನಿಲ್ಲ, ಇದನ್ನ ಹೋಳಿಗೆ ಹಿಟ್ಟು ನಾದಿಟ್ಟು ಬೆಳೆ ಕುದ್ದಾಗಿಂದ ನೋಡಿ ಅದನ್ನ ಬೆಲ್ಲ ಕುಡಿಸಿ ಆಮೇಲೆ ಪೂಜೆತಿ ಮಾಡ್ಕೊತೀನಿ. ಮನೆಗೆಲ್ಲ ಪೂಜೆ ಮಾಡ್ಕೊಂಡ ಪಟಾಪಟ್ ಅಂತ ಅಡ್ಗೆ ಮಾಡ್ಕೊಂಡ ನಮ್ಮ ನಾಗಪ್ಪನ್ ಮಾಡ್ಬೇಕು. ಮನೆಯಿಂದ ನಾಗಪ್ಪನ್ ಮಾಡಿ ಹಾಲು ಎರಿಬೇಕಾ. ಒಂದೊಂದ್ ಕಡೆ ಒಂದೊಂದ್ ತರ ಪಂಚಮಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರ. ಹೆಂಗಂತಂದ್ರ ನಿನ್ನೆ ದೇವಸ್ಥಾನಗಳಲ್ಲಿ ಊರಾಗ ಒಂದು ದೇವಸ್ಥಾನ ಇರ್ತಲ್ಲ, ಅಲ್ಲೊಂದು ನಾಗಮೂರ್ತಿನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಎಲ್ಲರೂ ಹೋಗಿ ಎಲ್ಲೇ ಹಾಲು ಎರಿತಾರ. ನಾವು ಹೊಲ್ದಾಗ ಇರೋದ್ರಿಂದಾಗೆ ನಾನು ಬೆಳ್ಳಿ ನಾಗಪ್ಪಗನ್ನ ಹಾಲು ಎರಿತೇನಿ. ಮತ್ತೆ ಇಲ್ಲಿ ಇಲ್ಲೊಂದು ರೋಡ್ ದಂಡಿ ಒಂದ ದೇವಸ್ಥಾನ ಐತಿ, ಶಿವನ್ ದೇವಾಲಯ ಐತಿ. ಅದ್ರೊಳಗೆ ಇಷ್ಟು ಚಂದ ಮೂರ್ತಿ ಅದಾವ. ನಾವ್ ಒಂದ್ ವರ್ಷ ಹೋದಾಗ ಎಲ್ಲಾ ಹಾಳು ಬಿದ್ಬಿಟ್ಟಿತ್ತದ. ಹೊಲ್ದಾಗ ಐತದ, ಒಬ್ರ ಹೊಲ್ದಾಗ ಐತಿ. ಮೊದ್ಲೆಲ್ಲಾ ಪೂಜೆ ಮಾಡ್ತಿದ್ರಿ, ಏನ್ ಮಾಡ್ತಾರ ಗೊತ್ತಿಲ್ಲ. ಅಲ್ಲಿ ಎಲ್ಲಾ ಹಾಳು ಬಿದ್ದಿತ್ತಂದ್ರ ಹೋಗಿ ಪೂಜೆ ಮಾಡಕ್ ಸ್ವಲ್ಪ ಹೆದರಿಕೆ ಅಂತ ಅನಿಸ್ತೈತಿ. ಹಂಗಾಗಿ ಅಲ್ಲೇನು ಹೋಗ್ಲಿಲ್ಲ, ಇಲ್ಲ ಮನ್ಯಾಗನ್ನ ಹಾಲು ಎರೆದ್ವಿ. ಎಷ್ಟ್ ಚಂದ ಅಲ್ಲಿ ಶಿವನ ಮೂರ್ತಿ ಆಗ್ಲಿ ಮತ್ತ ನಾಗದೇವರ ಮೂರ್ತಿ ಆಗ್ಲಿ ಇಷ್ಟು ಚಂದದ ಸಣ್ಣದೊಂದು ದೇವಸ್ಥಾನ ಐತಿ. ನಮ್ಮ ಮನೆ ಬರೋ ಅಪೋಸಿಟ್ ಆಗ ರೋಡಿ ಹಚ್ಚಗಡೆ ಒಂದು ಹೊಲ್ದಾಗ ಬಾಳ ಚಂದದಾವ್. ಇಷ್ಟ ಅದನ್ನ ನೋಡ್ತಾ ಇದ್ರ ದೈವ ಕಳೆ ಅಂದಾರಲ್ಲ, ಒಂದೊಂದು ದೇವಸ್ಥಾನದ ಮೂರ್ತಿಗಳನ್ನ ನೋಡಿದಾಗ ದೈವ ಕಳೆ ಎದ್ದು ಕಾಣಿಸ್ತಿರ್ತೈತಿ. ನೋಡಾಕ ಒಂಥರಾ ಖುಷಿ, ಫುಲ್ ಪಾಸಿಟಿವ್ ವೈಬ್ಸ್ ತುಂಬ್ಕೊಂಡ್ಬಿಡ್ತೈತಿ. ನಮ್ಮ ದೇಹದ ತುಂಬಾ, ನಮ್ಮ ಕಣ್ಣಿನ ತುಂಬಾನು ತುಂಬ್ಕೊಂಡ್ಬಿಡ್ತೈತಿ. ಹಿಂಗ್ ಹಾಳು ಬಿದ್ದಿರ್ತಾವ ಕೆಲವೊಂದು ದೇವಸ್ಥಾನಗಳಲ್ಲಿ. ಹೆಂಗಂತಂದ್ರೆ ನಾವ್ ಏನೇ ಅಲಂಕಾರ ಮಾಡಿದ್ರು ಏನೇ ಮಾಡಿದ್ರು ದೈವ ಕಳೆ ಇರಂಗಿಲ್ಲ. ಯಾಕಂತಂದ್ರ ಈಗ ಏನಾಗ್ಬಿಟ್ಟೈತೆ ಅಂತಂದ್ರೆ ಪ್ರತಿಯೊಂದನ್ನು ಎಲ್ಲಾ ದುಡ್ಡು ಅಂತ ಬಿಸ್ನೆಸ್ ಆಗ್ಬಿಟ್ಟೈತಿ. ಈಗ ಕೆಲವೊಂದು ದೇವಸ್ಥಾನಗಳು ಒಂದೊಂದು ಟೈಮಲ್ಲಿ ಎಷ್ಟೊಂದು ಪ್ರಸಿದ್ಧಿ ಪಡೆದಿರ್ತಾವ, ಎಷ್ಟೊಂದು ವೈರಲ್ ಆಗಿರ್ತಾವ. ನಂತರ ಏನಕ್ಕಾವ್ ಹೇಳ್ರಿ, ಅಷ್ಟೊಂದ್ ಜನ ಹೋಗಂಗಿಲ್ಲ, ಏನು ಹೋಗಂಗಿಲ್ಲ. ಯಾಕಂತಂದ್ರ ಅಲ್ಲಿ ಅವ್ರು ಏನ್ ಮಾಡ್ತಾರಂದ್ರೆ ದುಡ್ಡಿನ ಆಸೆಗಾಗಿ ಆ ಪೂಜೆ ಈ ಪೂಜೆ ಅದು ಇದು ಅಂತೇಳಿ ಇದು ಮಾಡ್ತಾರಲ್ಲ, ಅವಾಗ ಆ ದೇವ್ರ ಮೂರ್ತಿ ಇರ್ತೈತಿ. ಬಟ್ ಏನಕ್ಕೈತೆ ಅಂತಂದ್ರ ತಾಯಿ ಆಗ್ಲಿ ತಂದೆ ಆಗ್ಲಿ ಅಂದ್ರೆ ದೇವ್ರ ಹೇಳ್ತಿರೋದು ಆ ಜಾಗನ ಬಿಟ್ಟು ಮತ್ತೊಂದ್ ಜಾಗಕ್ಕೆ ಶಿಫ್ಟ್ ಆಗ್ತಾರ. ಅದು ನೀವು ಬೇರೆ ಕಡೆ ಎಲ್ಲ ಹಿಂಗೆ ಅಬ್ಸರ್ವ್ ಮಾಡಿ ನೋಡ್ರಿ, ಕೆಲವೊಂದು ದೇವಸ್ಥಾನಗಳಲ್ಲಾಗ್ಲಿ ಇದನ್ನಾಗ್ಲಿ. ಬಟ್ ಇದು ನನ್ನ ಅನಿಸಿಕೆ, ನಾನು ಹೇಳಾಕತ್ತೀನಿ. ಕೆಲವೊಂದು ದೇವಸ್ಥಾನಗಳನ್ನ ನಾವು ಮೊದ್ಲಿಂದನೂ ಎಲ್ಲ ನೋಡಿರ್ತೀವಿ, ಕೇಳ್ಕೊಂಡ್ಬಂದಿರ್ತೀವಿ. ಅವೆಲ್ಲ ಹಂಗ ಇಲ್ಲ. ನಿಯರೆಸ್ಟ್ ಒಂದು ದೇವಸ್ಥಾನ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತೂ ಫುಲ್ ವೈರಲ್ ಆಗ್ಬಿಟ್ಟಿತ್ತು. ಈಗ ಆ ದೇವಸ್ಥಾನಕ್ಕೆ ಹೋಗಂಗೇನೇ ಇಲ್ಲ. ಬಹಳ ಕಡಿಮೆ. ಮನುಷ್ಯನಲ್ಲಿ ಇವಾಗ ಒಂದು ಅಧ್ಯಾತ್ಮವನ್ನ ಸ್ವೀಕರಿಸ್ತಾರಲ್ಲ ಅಂತ ನೋಡಿ, ದುಡ್ಡು ಸಂಪಾದನೆ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತ ಏನಿರಂಗಿಲ್ಲ. ಒಂದು ದೈವ ಕಳೆ ಅಂತ ಒಬ್ಬರ ಹತ್ರ ಇದ್ದಾಗ ಅವ್ರ ಏನಂದ್ರೆ ದುಡ್ಡಿಗೆ ಆಸೆ ಪಡ್ತಾ ಹೋದ್ರಂದ್ರ ಅದೇನು ಆ ದೇವ್ರ ಏನು ಹೊಲ್ದಿರ್ತೈತಲ್ಲ, ಅವ್ರಿಗೆ ಏನೋ ಒಂದು ಸ್ಪೆಷಲ್ ಶಕ್ತಿನ ಕೊಟ್ಟಿರ್ತೈತಲ್ಲ, ಎನರ್ಜಿನ ಕೊಟ್ಟಿರ್ತೈತಲ್ಲ, ಅವ್ರ ಅತಿ ಆಸೆ ಪಡಾಕತ್ರಂದ್ರ ಆಟೋಮೆಟಿಕ್ಲಿ ಅವ್ರನ್ನ ಬಿಟ್ಟು ಹೊರಟು ಹೋಗ್ಬಿಡ್ತದ. ಆಮೇಲೆ ಸಿಗ್ತೇನೆ. ಕೊಂತೇವ ಇಷ್ಟೆಲ್ಲ ಪಾರ್ಸಲ್ ರೆಡಿ ಆಗ್ಯಾವ ನೋಡ್ರಿ. ಈಗ ಕೊಂತೇವ ಬರೀ ಆಗತ್ಯ. ಬರ್ರಿ ಈಗ ಬರೀದ ನೋಡ್ರಿ ತೆಗದು. ಮಾಡಾಕತ್ತ ಜಗಳ ಗಂಟೆವ ಏನ್ ಮಾಡಾಕತ್ತೀವ? ಹಾ, ಅದು ಕಮ್ಮಟಾಕತ್ತ. ಮತ್ತ ನಿಮ್ಗೆ ಎಷ್ಟು ಬೇಕು ಅಟ್ಟ ಮಾಡ್ಕೋರಿ. ಇಲ್ಲ ನಾ ತಿನ್ನೋದಿಲ್ಲ. ತೋತೋ ನೀ ಏನಾರು ಮಾಡಪ್ಪ, ನಾ ತಿನ್ನೋದಿಲ್ಲ ಇವತ್ತು. ಒಗ್ಗರಣೆ ಉಪವಾಸನ ಇವತ್ತು ಪಂಚಮಿ. ಎಣ್ಣೆ ಹಾಕ್ಯಾರ್ರಿ, ಇಲ್ಲಿ ಉಳ್ಳಾಗಡ್ಡಿ ಹೆಚ್ಚಾರ್ರಿ, ಕರಿಮೇವ್ ಐತ್ರಿ, ಕೊತ್ತಂಬರಿ ಐತ್ರಿ, ಉಳ್ಳಾಗಡ್ಡಿ ಹೆಚ್ಚಾಕತ್ತಾರ್ರಿ, ಚಾಕುಲಿ ಕರ 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 ತೋರುತ್ತಾರ್ರಿ. ನಾ ತಿನ್ನೋದಿಲ್ಲ ನೋಡ್ರಿ ಇವತ್ತು. ಅಂದ್ರ ಇದಲ್ರಿ ನಾಗರ ಪಂಚಮಿ, ಅದು ಉಪವಾಸ ಮಾಡ್ತೇನ್ರಿ ನಾ. ಪಾಪ ನಂಗೆ ತ್ರಾಸ ಆಗೈತೆ ಅಂತೇಳಿ ನಮ್ಮ ಮನೆಯವ್ರ ಉಪವಾಸ. ಇಂಥ ಗಂಡ ಎಲ್ಲಾದ್ರೂ ಯಾರಿಗಾದ್ರೂ ಸಿಗ್ತಾರೆ. ಬರ್ರಿ ಒಗ್ಗರಣೆ ಅನ್ನ ಮಾಡಿದಂತ ತಿನ್ನೋಣ್ರಿ. ನಾನೀಗ ಹೋಳಿಗೆ ಮಾಡಾಕತ್ತೀನಿ ನೋಡ್ರಿ. ಇಲ್ಲೊಂದಿಷ್ಟು ಮಾಡಿರ್ತೇನೆ. ಸಣ್ಣ ಮಾಡಾಕತ್ತೀನಿ ಈ ಸಲ.
ದೊಡ್ಡ ಮಾಡಾಕತ್ತಿಲ್ಲ, ಸ್ವಲ್ಪ ದಪ್ಪ ಮಗೆ ಸಣ್ಣ ಮಾಡಾಕತ್ತೆ ನೋಡ್ರಿ. ಹೋಳಿಗೆ ಬರೀ ಹೋಳಿಗೆ ತಿನ್ನಕ್ಕೆ, ಹೋಳಿಗೆ ಯಾರಿಗೆಲ್ಲ ಇಷ್ಟ, ಹೋಳಿಗೆ ಹಾಲು. ಹಂಗೆ ನೋಡ್ರಿ ಹೋಳಿಗೆ ತಟ್ಟೋದು. ನನಗೆ ಬಂತ ಏನು ನೀವು ಅಂತ ವಾ ಕೈ ಜಳ ಹೊಡಿತು. ಹಿಂಗೆ ಮಾಡೋದು ಬಾ ಅಂತ ನಮ್ಮ ದೇವಿನ ಹೋಳಿಗೆ ಮಾಡುತ್ತಾ. ಸಾಕು ಎಷ್ಟು ಮಾಡಲು ಏನು ಸ್ವಲ್ಪ ದೇವ್ರಿಗೆ ಎಷ್ಟು ಬೇಕು ನೀ? ಎರಡು ನಾಲ್ಕು 6 ನಾಗಪ್ಪಗೆ ಎಡ, ಮನ್ಯಾಗಿನ ದೇವ್ರಿಗೆ ಎಡ, ಗೌರಿಗೆ ಎಡ. ಅದಿಲ್ಲ ಆಗಲ್ಲ. ಈಗ ಎಷ್ಟದ ನೀವು? ಇದನ್ನು ಮಾಡಿ ಅವ್ರಿಗೆ ಜಾಸ್ತಿ ಐತಿ. ನಾನು ಎಲ್ಲಿ ಜಾಸ್ತಿ ಐತಿ? ಸಣ್ಣ ಜಾಸ್ತಿ ಇದೆ. ಇದನ್ನು ಮಾಡಿ ಇದು ಮಿಕ್ಸಿಗೆ ಹಾಕಿಲ್ಲ, ಹಾಗಾಗಿ ಹೋಗ್ಲ ಸ್ವಲ್ಪ ಪೂರ್ತಿ ಸಣ್ಣಾಗಿಲ್ಲ, ಒಂದಿಟ್ಟು ರವೆ ಟೈಪ್ ಐತಿ, ಇರಲಿ. ಕೈಗೆ ನಾಷ್ಟ ಮಾಡಿದ್ರೆ ಲತ್ತಿಗೂ ಇಲ್ಲ ಲಡ್ಸಿದ್ರೆ ನಡಿತೈತಿ, ಕೈಲಿ ಅಷ್ಟ ಮಾಡಿದ್ರೆ ನಡಿತೈತಿ. ಇಲ್ಲಾಂದ್ರೆ ಜನ ಇರ್ತಾವ ಹಾಳೆ ತಿಕ್ಕಿದ್ರೆ ನಡಿತೈತಿ. ಬೇಕಾದಂಗೆ ಮಾಡು, ಅದಾಗ ಗೊತ್ತಿತ್ತಂದ್ರೆ ಹಂಗೆ ಲಟ್ಟಿ ಶಂಗ. ಮೊದಲ ಹೊಸ್ದಾಗಿ ಮದುವೆ ಆದಾಗ ನಮ್ಗೆ ಹೋಳಿಗೆ ಮಾಡಕ್ಕೆ ಬರ್ತಿರ್ಕಿಲ್ಲ. ನನ್ನ ಫ್ರೆಂಡಾಗ ಕಲಿಸ್ಯಾರ ಹೋಳಿಗೆ ಮಾಡೋದು. ಗೊತ್ತಾ, ನಮಗೂ ಕಲಿಸಿಲ್ಲ, ನನ್ನ ಫ್ರೆಂಡ್ ಕಲಿಸ್ಯಾರ ನಂಗೆ. ಒಂದ್ಸಲ ಹೋಳಿಗೆ ಮಾಡಿದ್ವಿ, ನಿಮ್ಮಮ್ಮ ಗೊತ್ತೈತಿ ಹೆಸರು ಹೇಳ್ತೇವ. ಬರೀ ಹೋಳಿಗೆ ಮಾಡಿ ತರ್ತೀಗೊಮ್ಮೆ ಮೆಮೊರಿ ನೆನಪಕ್ಕಾವು, ಒಳ್ಳೆ ಮೆಮೊರಿ ನೆನಪಕ್ಕಾವು. ಹಂಗಾಕ ಹೋಳಿಗೆ ತಟ್ಟಿಗೆ ತೊಗೊಂಬಂದ ನಮ್ಮ ದಡಪ್ಪನ ಫ್ರೆಂಡಿಗೆ ಕೊಡ್ಸಿದ್ದ. ನಮ್ಮ ಮಮ್ಮಿ ಎಲ್ಲೈತಿ ಮೀ ಅದ ನಾಗಪ್ಪನ ಮಾಡಾಕತ್ತಾಳ ನೋಡ್ರಿ. ಉಲ್ಟಾ ಆಗ್ಯಾನ ನಾವು. ಈಗ ಕರೆಕ್ಟ್ ಹಾಂ ಅಷ್ಟು ದೀಪ ಇರ್ತೈತಿ ಭಾಳ. ನಾಗಪ್ಪನ ಮಾಡಕ್ಕೆ ಸರ್ಕಸ್ ಮಾಡಾಕತ್ತೀವಿ ನಾವು. ನಾಗಪ್ಪನ ಬರಲ್ಲ ಇದು ಇದು ಹಿಂಗ ಆಗಿಲ್ಲದ ಕರೆಕ್ಟ್ ಅನ್ನಿಸ್ತಿರ್ತಿಲ್ಲ. ಹಿಂಗ ಅದ ಹೌದಲ್ಲ? ಆಗಿಲ್ಲದ ಎಷ್ಟು ಚಂದ ಆಗಿತ್ತದ, ಆದ್ರೆ ನಾವು ಹಿಂಗೆ ಸುತ್ತಿದ್ದೀವಿ. ಹಿಂಗಾಗಿ ಮತ್ತೆ ಹಿಂಗೆ ಮಾಡಿ ನೋಡ್ರಿ. ನಮ್ಮ ನಾಗಪ್ಪ ಈ ಕರೆ ನಾಗಪ್ಪ ಬಂದ ಅಂದ್ರೆ ಓಡಕ್ಕೆ ಕಬ್ರಿಲ್ದ ಓಡಕ್ಕೆ ಒಳಗೆ ದಿಕ್ಕಪ್ಪ. ಚಂದಾಗೇನಿಲ್ವ ನಾಗಪ್ಪ? ಚಂದಾಗಿ ನಮ್ಮ ಕೋಳಿ ಅಲ್ಲಿ ಅದಾವ. ನಾಗಪ್ಪನ ತೋರ್ಸೋದು ಕೋಳಿ ತೋರ್ಸೋದು ಹೋಗ್ಕಳೈತಿ ಮಗಳು. ಈ ಗಾಡಿ ನನ್ನ ಕಾಲು ನೋವು ಮಾಡೈತಿ. ಆತಾಮೆ ಚಂದದ ಹ್ಞೂ ಯಾಸೆಗೆಣ್ಣೆ ಅದಿಲ್ಲ. ಏನು ಬಿಡಿ ಅಷ್ಟ ಎಲ್ಲ ದಂಡಿಗೆ ಹೋಗಿ ನಿಂದ್ರಿಸಿ. ಇವತ್ತು ಒಬ್ಬೇ ಕೆಲಸ ಆಗಲಿಲ್ಲ ನೋಡಿ, ಕ್ಯಾಟ್ ಸಿಟ್ಕೊಳ್ಳೋದು ನಾನು. ಹೋಗಿದ್ನಿ ಅಲ್ಲಿ ಅದ ಲಿಸ್ಟ್ನಾಗಿಲ್ಲ, ಇಲ್ಲಿ ಲಿಸ್ಟ್ನಾಗಿಲ್ಲ. ಸಕ್ರೆ ತರಿ ಹೊನಿಬಾರ್ದು ಇಲ್ಲಿ ಇವತ್ತು ಒಟ್ಟ.
ಬದ್ನಿಕಾಯಿ ಈಕಿ ಕೋಕನ್ ಪೌಡರ್ ತರ ಪದಂಗ ಆತು ಕೋಕನ್ ಪೌಡರ್ ಕೋಕೋ ಪೌಡರ್ ಅದ ಮತ್ತೆ ಕೇಳಿದ ಕೋಕನ್ ಪೌಡರ್ ಅಂತ ಹೇಳ್ದ ಕೋಕನ್ ಅನಿ ಕೋಕನ್ ಇಲ್ರಿ ಅಂದ್ರ ಅದ ಕೋಕೋ ಪೌಡರ್ ಅಂತ ಹೇಳಿ ನಾನು ಕೋಕನ್ ಇಲ್ರಿ ಅಂದ್ರ ಅಂದಾರ ನೋಡ್ರಿ ಚಾಕ್ಲೇಟ್ ಮಾಡಾಕೇನಿ ಕೋಕೋ ಪೌಡರ್ ಅಂದ್ರ ಅದು ಯಾವ್ದು ನೋಡ್ರಿ ಕೊಡ್ರಿ ಅದನ್ನ ನೋಡಿಲ್ಲಿ ನೋಡಲ್ಲಿ ನಾಗಪ್ಪ ಅನಾವತ್ತಾಗ್ಯಾನಿ ಮಸ್ತ್ ನೋಡಿ ನಾಗಪ್ಪ ಒಂದ್ ತಾಸ ಆತಡ ಕುಂತೈತಿ ಚಂದ ಐತಿ ಕರ್ನ ಬಾ ಚಂದಾಗಿದೆ ಕರೀನು ಖರೆ ಹಾವು ಬಂತು ಕೋಕೋ ಪೌಡರ್ ಯಾವ ಪೌಡರ್ ದಳಪ್ಪ ಇದ ಕೋಕನ್ ಪೌಡರ್